ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದುಬಿಟ್ಟು ಸಂತೋಷ್ ಬರ್ಡೇಗೋಸ್ಕರ ನಾವು ಮಂಗ್ಳೂರಿಗೆ ಹೋಗಿದ್ವಿ. ಆ ದಿನದ ವ್ಲಾಗ್ನ ನಾನು ಇವತ್ತು ಇದು ಮಾಡ್ತಾಯಿದ್ದೀನಿ. ನಾವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ. ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಗೊತ್ತಾ. ಊಟ ಮಾಡ್ದಮ್ಮ ಮೋನ ಆಯ್ತಾ? ಏನ್ ತಿಂದು ಹೇಳು. ಸೊ ಟ್ರಿಪ್ಪಿಗೆ ನಾನು, ಮೋನಿ, ಸಂತೋಷ್ ಮತ್ತು ನನ್ನ ತಮ್ಮ ಮತ್ತು ಅಪ್ಪ ಅಮ್ಮ ಇಷ್ಟು ಜನ ಹೊರಟಿದ್ವಿ. ಮಂಗಳೂರಲ್ಲಿ ನಮ್ಮ ಅಕ್ಕ ಮನೆ ಇದೆ. ಸೊ ನಾವು ಮಧ್ಯಾಹ್ನನೇ ಇಲ್ಲಿ ಬಿಟ್ಟು ನೈಟು ಅಕ್ಕ ಮನೇಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಮಂಗಳೂರನ್ನ ನೋಡ್ಕೊಂಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಅದೇ ಥರ ಮಧ್ಯಾಹ್ನ ಇಲ್ಲಿ ಒಂದು 3 ಗಂಟೆ ಆಗಿತ್ತು. ಶನಿವಾರ ಮಧ್ಯಾಹ್ನ ನಾವು ಬಿಟ್ಟಿದ್ವಿ. ಸಕಲೇಶಪುರ ರೀಚ್ ಆದಮೇಲೆ ಒಂದು ಕಡೆ ಬ್ರೇಕ್ ತೊಗೊಂಡ್ವಿ. ಅಲ್ಲಿ ಒಂದು ಸ್ವಲ್ಪ ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ಹೇಳಿ ಗಾಡಿ ನಿಲ್ಲಿಸಿದ್ವಿ. ಅಲ್ಲಿ ಆ ಡಾಬಾದವ್ರ ಹತ್ರ ಒಂದು ಸಣ್ಣ ಬೆಕ್ಕಿತ್ತು. ಬೆಕ್ಕ ಆಟ ಆಡ್ತಾ ಇದ್ದಾವೆ. ಎಲ್ಲಿ ಬೆಕ್ಕು? ಇಲ್ಲೇ ಐತಲ್ಲ, ಬಂದದ್ದು ಪಕ್ಕ ಸಾಕಿರೋದು ಅನ್ಸುತ್ತೆ. ನಾವಿಲ್ಲಿ 3 ಗಂಟೆಗೆ ಮಧ್ಯಾಹ್ನ ಬಿಟ್ಟಿದ್ದರಿಂದ ನಾವು ಅಲ್ಲಿ ಅಕ್ಕ ಮನೆಗೆ ಹೋಗೋಷ್ಟ್ರೊಳಗೆ ಒಂದು 10 ಕಾಲು ಆಗೋಗಿತ್ತು. ಎಲ್ಲರೂ ತುಂಬ ಟಯರ್ಡಾಗಿದ್ವಿ ಮತ್ತು ತಲೆನೋವು ಕೂಡ ಇತ್ತು. ಹಂಗಾಗಿ ನೈಟ್ ನಾನೇನು ಮತ್ತೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಊಟ ಮಾಡಿ ಮಲ್ಕೊಂಬಿಟ್ಟೆ. ಇದು ಮತ್ತೆ ಮಾರ್ನಿಂಗ್ದು. ಇವರೇ ನಮ್ಮ ಅಕ್ಕ, ನಂದಿನಿ ಅಕ್ಕ ಅಂತ. ಇವರೊಬ್ಬರು ಅಲ್ಲಿ ಇರೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾಯಿತ್ತು. ಯಾಕಂದರೆ ಅಲ್ಲಿ ದೇವಸ್ಥಾನಗಳಿಗೆ ಪಾಸ್ ಆಗಿರ್ಬೋದು ಎಲ್ಲ ಕಡೆ ಅವ್ರಿಗೆ ಗೊತ್ತಿರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು. ಎಲ್ಲೂ ಕೂಡ ನಮಗೆ ಕಷ್ಟ ಆಗಲಿಲ್ಲ. ಪಾಸ್ ಸಿಕ್ಕಿದ್ರಿಂದ ಆರಾಮಾಗಿ ಎಲ್ಲ ಕಡೆ ದರ್ಶನ ಆಯಿತು. ಅವ್ರ ಮನೇಲಿ 2 ಬೆಕ್ಕು, ಒಂದು ನಾಯಿ ಮತ್ತು ಲವ್ ಬರ್ಡ್ಸು ಮತ್ತು ಪಾಂಡಲ್ಲೆಲ್ಲ ಫಿಶಸ್ ಇತ್ತು. ಹಾಗಾಗಿ ಮೋನಿಗೆ ಆರಾಮ ಅನ್ನಿಸ್ಬಿಡ್ತು ಆ ಬೆಕ್ಕುಗಳ ಜೊತೆ ಎಲ್ಲ ಆಟಾಡಿಕೊಂಡು. ಆ ಒಂದು ಬೆಕ್ಕುನ ಪಾಪ ಅವಳು ಹೋಗ್ತಾ ಇದ್ದಾಳೆ ಮುಟ್ಟಕ್ಕೆ, ಅದಕ್ಕೆ ಆದರೆ ಅದು ಅಷ್ಟು ಸೇರ್ತಾ ಇರಲಿಲ್ಲ. ಅದು ಪಾಪ ಅಲ್ಲಿ ಇಲ್ಲಿ ಹೋಗ್ತಾ ಇತ್ತು. ಇವಳು ಹಂಗೂ ಬಿಡ್ತಾ ಇರಲಿಲ್ಲ. ಅದೇ ಬೇಕು ಅಂತ ಅವಳು. ಅದು ಇವಳು ಟಾರ್ಚರ್ ತಡೆಯೋಕ್ಕಾಗದೆ ಪಾಪ ಓಡೋಯ್ತು. ಇಲ್ಲ ಗ್ರೇಡನ್ನು ನೋಡೋಕೆ ಮಾತ್ರ ಹಂಗೆ ದೊಡ್ಡದಾಗೆ ಇದಾಗಿದೆ. ಬಾಲು ಓದ್ತೆ ಬೆಕ್ಕುಗೆ. ಅಮ್ಮ ಐ ಲವ್ ಯು ಕಣಮ್ಮ. ಅಮ್ಮ ಐ ಲವ್ ಯು. ಐ ಲವ್ ಯು. ಹಾಯ್ 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 ನೋಡವ್ವ. ಫೋನ್ ನೋಡಿದ ತಕ್ಷಣ ಆಯ್ ಮಾಡೋದು ಮಾತ್ರ ಬಾಯಿ ತೆಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಮಕ್ಕಳಿಗೆ. ಅಮ್ಮಲು ಆಯ್ ಮಾಡೋದು ಅಲ್ಲಿ ಓದಲ್ಲಿ ಮಾಡು. ಓದೋಸು ಹಿಂಗೆ ಓದೋಸು ಇಟ್ಕೊ. ಐ ಲವ್ ಯು. ನೀಟಾಗಿ ಆಗ್ತಾ. ನೆಕ್ಸ್ಟ್ ದಿನ ಬೆಳಗ್ಗೆ ಅಕ್ಕ ಮನೇಲೇ ನಾಷ್ಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಆದರೆ ಮೋನಿಷ್ಕಾಗೆ ಸ್ವಲ್ಪ ಗಾಡೀಲಿ ಟ್ರಾವೆಲ್ ಮಾಡಿ ಅವಳಿಗೊಂಥರ ತುಂಬಾ ಹಿಂಸೆ ಥರ ಆಗೋಗ್ಬಿಟ್ಟಿತ್ತು. ಸೊ ಅವಳಿಗೋಸ್ಕರ ಮಧ್ಯ ಅಲ್ಲಲ್ಲೇ ನಿಲ್ಲಿಸಿ ಒಂದು ಸ್ವಲ್ಪ ಹೊತ್ತು ಸುಧಾರಿಸಿ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗೋಷ್ಟ್ರೊಳಗೇ ನಮಗೆ ಸಾಕಾಗೋಯ್ತು. ಸೊ ನಾವು ಜಾಸ್ತಿ ಜಾಗನ ಕವರ್ ಮಾಡೋಕ್ಕಾಗಲಿಲ್ಲ. ನಾವು ಸೀದಾ ಫಸ್ಟು ಕಟೀಲ್ಗೆ ಹೋಗ್ಬಿಡೋಣ ಅಂತ ಹೇಳಿ ಕಟೀಲ್ಗೆ ಹೊರಟ್ವಿ. ನೋಡ್ತಿರ್ಬೋದು ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ. ತುಂಬ ರಿಫ್ರೆಶಿಂಗಾಗಿ ಸಖತ್ತಾಗಿತ್ತು. ವೆದರ್ ಮಾತ್ರ ಸೂಪರ್ವಾಗಿತ್ತು. ನಾನಿದೇ ಫಸ್ಟ್ ಟೈಮ್ ಕಟೀಲ್ ದೇವಸ್ಥಾನಕ್ಕೆ ಬಂದಿದ್ದು. ಅಕ್ಕ ಯಾವಾಗಲೂ ಹೇಳೋರು ಕಟೀಲ್ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮತ್ತು ಅದ್ರ ವಾತಾವರಣ ಎಲ್ಲ ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ ಅಂತ. ನಾನು ಇದನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ತುಂಬಾ ಇಷ್ಟ ಆಯಿತು. ನನಗೆ ಒಂಥರ ಪ್ರಶಾಂತವಾಗಿರುತ್ತೆ. ಅದಾದಮೇಲೆ ಅಲ್ಲೆಲ್ಲ ದರ್ಶನ ಎಲ್ಲ ಆಗಿ ಊಟಕ್ಕೆ ಅಂತ ಬಂದ್ವಿ. ಅಲ್ಲೇ ಮಧ್ಯಾಹ್ನ ಒಂದು 12-12:15 ಆಗಿತ್ತು. ಸೊ ಅನ್ನದಾನ ಕೂಡ ಇತ್ತು.
ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾದವ್ರಿಗೆ ಅಲ್ಲಿ ಸಪ್ರೇಟ್ ಸೀಟಿಂಗ್ ಕೂಡ ಇರುತ್ತೆ, ವ್ಯವಸ್ಥೆ ಇರುತ್ತೆ. ಅಲ್ಲಿ ನಾವು ಮಕ್ಳಿಗೂ ಊಟ ಮಾಡಿಸ್ಬೋದು. ಅಮ್ಮ ಅವಳಿಗೆ ಅಂತ ಒಂದು ಸ್ವಲ್ಪ ಪಾಯಸ ಹಾಕ್ಕೊಂಡು ಅವಳಿಗೆ ಊಟ ಮಾಡಿಸ್ತಾಯಿದ್ರು. ಊಟ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಅಲ್ಲೇ ಆನೆ ಕೂಡ ಇದೆ, ಆನೆದು ಶೆಡ್ ಇದೆ. ಸೊ ಪಾಪು ಇಷ್ಟಪಡ್ತಾಳೆ ಅಂತ ನಮ್ಮಪ್ಪ ಎತ್ಕೊಂಡು ಹೋದರು. ಬಟ್ ಅವಳು ತುಂಬಾ ದೊಡ್ಡ ಎದುರು ಪುಕ್ಲಿ. ನಾನೇ ವೀಡಿಯೋ ಮಾಡ್ತಾ ಇದ್ದಿದ್ದು. ಸಂತೋಷ್ ಏನಂದರು, ನೀನು ಮೋನಿನ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸು, ನಾನು ವೀಡಿಯೋ ಮಾಡ್ತೀನಿ ಅಂದರು. ಸರಿ ಅಂತ ನಾನು ಅವ್ರ ಕೈಗೆ ಮೊಬೈಲ್ ಕೊಟ್ಟೋದನ್ನ ಕರೆಕ್ಟಾಗಿ ನಾನು ಯಾವಾಗ ಅವ್ರ ಕೈಗೆ ಮೊಬೈಲ್ ಕೊಟ್ಟಿದ್ದೀನೋ ಆವಾಗ ವೀಡಿಯೋನ ಅವರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ರೆಕಾರ್ಡೇ ಮಾಡ್ಕೊಂಡಿಲ್ಲ. ಸರಿ ಇನ್ನೊಂದು ಸಲ ಹೋಗಿ ಆಶೀರ್ವಾದ ತೊಗೊಳ್ಳೋಣ ಅಂದರೆ ಅವಳು ಫಸ್ಟ್ ಟೈಮ್ ಆಲ್ರೆಡಿ ಎದ್ರುಕೊಂಡ್ಬಿಟ್ಟಿದ್ಲಲ್ಲ. ಸೊ ಸೆಕೆಂಡ್ ಟೈಮ್ಗೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಬೇಡ ಬೇಡ ಬಾ, ಬೇಡ ಬಾ, ಎದ್ರುಕೊಂತವಳೆ. ಅಮ್ಮ ಆನೆ ಏನ್ ಮಾಡ್ತಪ್ಪ, ಏನ್ ಮಾಡ್ತಾ ಆನೆ ನಿಂಗೆ? ಹಿಂಗ ಆಶೀರ್ವಾದ ಮಾಡಿ. ಹಾಯ್. ಎಲ್ಲಾದ್ರೂ ಕಟೀಲು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಪಣಂಬೂರು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ಸಾಯಂಕಾಲ ಆಯಿತು ಅಂದರೆ ಮಳೆ ಬರುತ್ತೆ, ಮಳೆ ಬಂದರೆ ನೀರಿಗೆ ಇಳಿಯೋಕ್ಕಾಗಲ್ಲ. ಸೊ ಮಧ್ಯಾಹ್ನನೇ ಹೋಗ್ಬಿಟ್ಟು ಒಂದು 2 ಅವರ್ಸ್ ಚೆನ್ನಾಗಿ ಆಟಾಡೋಣ ಅಂದ್ಕೊಂಡು ಬಂದ್ವಿ. ಬಟ್ ಏನು ಅಂದರೆ ಅಲ್ಲಿ ನೀರಿಗೆ ಇಳಿಯೋಕ್ಕೆ ಬಿಡ್ತಾ ಇರಲಿಲ್ಲ, ಯಾಕಂದರೆ ತುಂಬ ನೀರು ಜಾಸ್ತಿ ಇತ್ತು. ಸೊ ಅದರಿಂದ ನೀರಿಗೆ ಏನೂ ಬಿಡಲಿಲ್ಲ. ಜಸ್ಟ್ ಅಲ್ಲಾಗೆ ಸೈಡ್ ಸೀಯಿಂಗ್ ನೋಡಿಕೊಂಡು ಬರಬೇಕಾಗಿತ್ತು ಅಷ್ಟೇ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ನೀರಿಗೆ ಇಳಿಲಿಲ್ವಲ್ಲ ಅನ್ನೋದೇ ಒಂದು ಬೇಜಾರು ಆ್ಯಕ್ಚುಲಿ. ಎಷ್ಟು ಕಾಮಾಗಿತ್ತು ಅಂದರೆ ನಿಜ ಏನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ, ಒಂಥರ ಶಾಂತಿಯುತವಾಗಿತ್ತು ವಾತಾವರಣ. ಬಟ್ ನೀರಿಗೆ ಇಳಿದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇದೆ. ನನ್ನ ತಮ್ಮನ ಕೈ ಕೊಟ್ಟಿದ್ದೆ ಕ್ಯಾಮ್ರಾನ. ಸರಿ ನೀನೇ ರೆಕಾರ್ಡ್ ಮಾಡು, ಇನ್ನು ಸಂತೋಷ್ ಕೈ ಕೊಟ್ಬಿಟ್ರೆ ಅವ್ರು ತಿರ್ಗಾ ಏನಾದರೂ ಒಂದು ಇದು ಮಾಡಿಬಿಡ್ತಾರೆ ಅಂತ ಹೇಳಿ ನನ್ನ ತಮ್ಮನಿಗೆ ಕೊಟ್ಟಿದ್ದೆ. ಅವನೇ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಡು ಅಂತ. ಇಲ್ಲಿ ನೀರಂದರೆ ಮೋನಿಗೂ ಕೂಡ ತುಂಬಾ ಇಷ್ಟ ಆಯಿತು. ಬಟ್ ಸಡನ್ನಾಗಿ ನೋಡಿದ್ರೆ ನೀರಲ್ಲಿ ಅದನ್ನು ನೋಡೋಕ್ಕೂ ಕೂಡ ಅವಳು ಯಾಕೋ ಹೆದರ್ಕೋತಾ ಇದ್ಲು. ಇಲ್ಲ ಬೇಡ ಹೋಗೋಣ ಅಂತ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾಯಿದ್ಲು. ಇನ್ನೇನು ನೀರಿಗಂತೂ ಇಳಿಲಿಲ್ಲ, ಅಟ್ಲೀಸ್ಟು ಕ್ಯಾಮಲ್ ಮೇಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಂದ್ಬಿಡುತ್ತೆ ಅಂತ ಹೋಗೋಣ ಬಾ ಬಾ, ನಾವು ಹೋಗೋಣ ಬಾ. ಧೈರ್ಯ ಬಂತೆ ಬಾರಿ ಮಗಳು. ಅದ ಬಾ, ಹೆಚ್ಚೋತೀನಿ ಬಾ, ಕುದುರೆ ನೋಡ್ತೀನಿ ಬಾ, ಕುದುರೆ ತೋರಿಸ್ತೀನಿ ಬಾ. ನೋಡಿದ್ರಲ್ಲ. ಸೊ ಕ್ಯಾಮಲ್ ಮೇಲೂ ಅವಳು ಬರೋಕ್ಕೆ ಒಪ್ಕೊಳ್ಳಿಲ್ಲ, ಅಲ್ಲೂ ಅಳ್ತಾ ಇದ್ಲು. ಸರಿ ನೀರನ್ನಾದರೂ ನಿಂತ್ಕೊಂಡು ನೋಡು ಬಾ ಅಂದರೆ ಅದಕ್ಕೂ ಅವಳು ಒಪ್ಪಲಿಲ್ಲ. ಅವಳು ಬೇರೆ ಏನೋ ಆಟಾಡೋಣ ಅಂತ ಕೇಳ್ತಾಯಿದ್ಲು. ಆದರೆ ಅದು ತುಂಬ ಹೈಟ್ ಇದ್ದಿದ್ದರಿಂದ ಅವಳಿಗೆ ಅಷ್ಟೊಂದು ಆಡೋಕ್ಕೆ ಬರುತ್ತೋ ಬರಲ್ವೋ ಅನ್ನೋದು ಡೌಟ್ ಇತ್ತು. ಅದಕ್ಕೋಸ್ಕರ ನಾನೇ ಕಳಿಸ್ಲಿಲ್ಲ. ಅದಾದಮೇಲೆ ಸರಿ ಇನ್ನೇನು ಬೀಚ್ಗಂತೂ ಬಿಡಲಿಲ್ಲ. ಸರಿ ಬೇಗ ಹೋಗಿಬಿಟ್ಟು ಬೇರೆ ಪ್ಲೇಸಸ್ ಯಾವುದಾದ್ರೂ ದೇವಸ್ಥಾನನಾದರೂ ಕವರ್ ಮಾಡೋಣ ಅಂತ ಹೇಳಿ ನೆಕ್ಸ್ಟು ಅಲ್ಲಿಂದ ಕೂಡ ಹೊರಟ್ವಿ. ಅಮ್ಮ ಮತ್ತು ಅಪ್ಪ ಹೇಳ್ತಿದ್ರು ಇಲ್ಲಿ ಇನ್ನೊಂದು ನಿಯರ್ ಬೈ ದೇವಸ್ಥಾನ ಚೆನ್ನಾಗಿದೆ ಅಂತ ಹೇಳಿ. ಸೊ ಆ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಹೋಗೋಷ್ಟರೊಳಗೆ 3:30 ಏನೋ ಆಗಿತ್ತು ಅಷ್ಟೇ. ಆದರೆ ಅದು ದೇವಸ್ಥಾನ ಓಪನಿಂಗ್ ಬಂದು 4:30ಗೆ. ಸರಿ ಆಯಿತು ಅಂತ ಹೇಳಿ ಅಲ್ಲೂ ಒಳಗಡೆ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಅಲ್ಲೊಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾಳೆ ಅಂತ ಹೇಳಿ ಸರಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ಒಳಗಡೆ ದೇವಸ್ಥಾನ ತುಂಬಾ ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿತ್ತು. ಆದರೆ ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ 1 ಅವರ್ ಸುಮ್ಮನೆ ವೇಸ್ಟ್ ಆಗುತ್ತೆ, ಆಮೇಲೆ ಬರೋಣ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಕದ್ರಿ ಟೆಂಪಲ್ಗೆ ಹೊರಟ್ಬಿಟ್ವಿ. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ಅಲ್ಲೂ ಒಳ್ಳೆ ದರ್ಶನ ಆಗಿರೋದು ಅನಿಸುತ್ತೆ. ಅದೊಂದು ದೇವ್ರನ್ನ ನೋಡಲಿಲ್ಲ, ಬಟ್ ಆಚೆ ಕಡೆ ಇರೋ ದೇವ್ರನ್ನೆಲ್ಲ ನೋಡ್ಕೊಂಡ್ಬಂದ್ವಿ. ಇಲ್ಲಿ ಕದ್ರಿಲಿ 7 ಕಲ್ಯಾಣಿ ಇದೆಯಂತೆ. ಈ ಕಲ್ಯಾಣಿ ನೀರುಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಕೂಡ ಇದೆಯಂತೆ. ಮತ್ತು ಅಲ್ಲಿ ಸಿಕ್ಕಾಬಟ್ಟೆ ಮೀನುಗಳೆಲ್ಲ ಇತ್ತು,
ತುಂಬಾ ಚೆನ್ನಾಗಿತ್ತು. ನಾವು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರೋಷ್ಟರೊಳಗೆ ಸಂಜೆ ಆಗೋಗಿತ್ತು. ಇನ್ನೇನು ಮಳೆ ಬರೋ ಥರ ಇತ್ತು ವೆದರು. ಸೊ ಮಗುಗೆ ಶೀತ ಆಗುತ್ತೆ ಅಂತ ಹೇಳಿ ನಾವು ಜಾಸ್ತಿ ಆಟಾಡ್ಸೋಕ್ಕೆ ಹೋಗಿರಲಿಲ್ಲ. ಬೀಚಲ್ಲಿ ಆಟಾಡಬೇಕು ಅಂತ ಹೇಳಿ ನಾವು ಒಂದು ಸ್ವಲ್ಪ ಬಟ್ಟೆಗಳನ್ನು ಕೂಡ ಎಕ್ಸ್ಟ್ರಾ ತೊಗೊಂಡು ಹೋಗಿದ್ವಿ. ಪ್ರಾಬ್ಲಿ ನಾವು ಮಧ್ಯಾಹ್ನನೇ ಬಂದಿದ್ರೆ ಚೆನ್ನಾಗಿ ನೀರಲ್ಲೆಲ್ಲ ಇಳಿದು ಚೆನ್ನಾಗಿ ಆಟಾಡಿರ್ಬೋದಾಗಿತ್ತು. ನೀರು ಕೂಡ ತುಂಬಾ ಚೆನ್ನಾಗಿತ್ತು. ಮೋನಿ ಹಂಗೂ ಇಲ್ಲ, ಒಂದು ಸ್ವಲ್ಪ ಹೊತ್ತು ಆಟಾಡ್ತೀನಿ ಅಂತ ಅವಳೇ ಹಠ ಮಾಡ್ತಾ ಇದ್ಲು. ಅದಕ್ಕೆ ಅವಳಿಗೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ದೇವಸ್ಥಾನನೆಲ್ಲ ನೋಡ್ಕೊಂಡು ಬಂದ್ವಿ. ಕದ್ರಿ ಟೆಂಪಲ್ ಮಾತ್ರ ನಮಗೆ ನೋಡೋಕ್ಕೆ ಒಂದು ದಿನ ಬೇಕು, ಅಷ್ಟು ದೊಡ್ಡ ದೇವಸ್ಥಾನ. ಅದು ಹತ್ಕೊಂಡು ಮೇಲೆಲ್ಲ ಹೋದರೆ ಅಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಸೀತಾ ಬಾವಿ ಅಂತ ಏನೋ ಇದೆ, ಮತ್ತು ಸೀತಾ ಗುಹೆ ಎಲ್ಲ ಇದೆ. ಅಲ್ಲಿ ಪಾಂಡವರು ಎಲ್ಲ ಪೂಜೆ ಮಾಡ್ತಿದ್ದಿದ್ದು ಇತಿಹಾಸ ಎಲ್ಲ ಇದೆ ಅಂತೆಲ್ಲ ಹೇಳಿದ್ರು ಅಲ್ಲಿ ಸಿಕ್ಕಿದ್ದ ಗೈಡು. ಬಟ್ ಸಂತೋಷ್ ಇಲ್ಲ, ನನಗೆ ತುಂಬ ಕಾಲು ನೋವ್ತಾ ಇದೆ, ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೆಳಗೆ ಉಳ್ಕೊಂಡ್ರು. ಇನ್ನು ನಾವು ಮಾತ್ರ ಲೇಟ್ ಆಗುತ್ತೆ, ಗೈಡ್ನ ಕರ್ಕೊಂಡೋಗಿ ನೋಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಬೇಗ ಬರೋಣ ಅಂತ ಹೇಳಿ ನಾವು ಅಲ್ಲಿಂದ ವಾಪಸ್ ಹೊರಟ್ಬಿಟ್ವಿ. ನೈಟ್ ಅಕ್ಕ ಮನೆಯಲ್ಲೇ ಸ್ಟೇ ಆಗಿ ಅಲ್ಲೇ ಅಕ್ಕ ಎಲ್ಲ ಫಿಶ್ ಎಲ್ಲ ಸಖತ್ತಾಗಿ ಮಾಡಿಕೊಡ್ತಾ ಇದ್ಲು ಪಾಪ. ಎಲ್ಲ ಊಟ ಮಾಡಿ ನೆಕ್ಸ್ಟು ಸೋಮವಾರ ಬೆಳಗ್ಗೆ ಫ್ರೆಶ್ ಅಪ್ ಆಗಿ, ಸಂತೋಷ್ ಬರ್ಡೇ ಇದ್ದಿದ್ದು ಸೋಮವಾರ, ಅವತ್ತು ಅವರು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೂಪರ್ ಸೂಪರ್, ಇನ್ನೊಂದ್ಸಲಿ ಹೇಳ್ಬಾರ್ದು. ಧರ್ಮಸ್ಥಳದಲ್ಲಿ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ದರ್ಶನ ಬೇಗ ಆದರೆ ಸಾಕು. ಅದು ಸೋಮವಾರ ಬೇರೆ ಹೋಗಿದ್ವಲ್ಲ, ಸ್ಪೆಷಲ್ ಪೂಜೆ ಬೇರೆ ಇರುತ್ತೆ, ಆವಾಗ ಲಾಕ್ ಮಾಡಿರ್ತಾರೆ, ತುಂಬಾ ಕ್ರೌಡೆಡ್ ಆಗಿತ್ತು. ಸೊ ಅಲ್ಲೇನು ನಾನು ವೀಡಿಯೋ ಆಗಲಿ ಫೋಟೋ ಆಗಲಿ ತೆಕ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಅದಾದಮೇಲೆ ಕುಕ್ಕೆಗೆ ಬಂದ್ವಿ. ಕುಕ್ಕೆಯಲ್ಲಿ ಇಲ್ಲೂ ಕೂಡ ಒಂದು ಆನೆ ಇದೆ, ಅದೆಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಬರ್ತಾಯಿತ್ತು. ಈ ವಿಡಿಯೋನ ಸಂತೋಷ್ ಮಾಡಿರೋದು. ಅವ್ರು ಏನು ರೆಕಾರ್ಡ್ ಮಾಡ್ತಿದ್ದಾರೆ ನೋಡಿ, ಅಲ್ಲಿ ಕರೆಕ್ಟಾಗಿ ಆನೆನೂ ರೆಕಾರ್ಡ್ ಮಾಡ್ತಾಯಿಲ್ಲ, ಈ ಕಡೆ ದೇವಸ್ಥಾನನೂ ರೆಕಾರ್ಡ್ ಮಾಡ್ತಾಯಿಲ್ಲ. ಹೋಗ್ಲಿ, ನನ್ನಾದರೂ ರೆಕಾರ್ಡ್ ಮಾಡ್ತಿದ್ದಾರಾ ಅಂದರೆ ನನ್ನೂ ರೆಕಾರ್ಡ್ ಮಾಡ್ತಾಯಿಲ್ಲ. ಇವ್ರ ಕೈಗೆ ಏನಾದರೂ ನಾನು ವೀಡಿಯೋ ಮಾಡು ಅಂತ ಕೊಟ್ಟರೆ ಅದನ್ನು ಹಿಂಗೆ ಡಬ್ಬಾ ಥರ ಮಾಡಿರ್ತಾರೆ. ಸೊ ಅಲ್ಲಿ ಎಲ್ಲೂ ನೀರಿಗೆಲ್ಲೂ ಇಳಿದಿರಲಿಲ್ಲ. ಅಟ್ಲೀಸ್ಟ್ ಕುಮಾರಧಾರದಲ್ಲಾದರೂ ಚೆನ್ನಾಗಿತ್ತು ನೀರು. ಸೊ ಅದಕ್ಕೆ ಅಲ್ಲಾದರೂ ಹೋಗೋಣ ಅಂತ ಹೇಳಿ ಅಲ್ಲೋಗಿದ್ವಿ. ಇಲ್ಲಿ ಮೋನಿನ ಕರ್ಕೊಂಡು ಹೋಗಿಲ್ಲ ಆನೆ ಹತ್ರ, ಯಾಕಂದರೆ ಮತ್ತೆ ಅವಳು ಎದುರ್ಕೊಂಡು ಅಳ್ತಾಳೆ ಅಂತ ಹೇಳಿ ನಾನು ಮಾತ್ರ ಹೋಗಿದ್ದೆ. ಅದು ಮಾತ್ರ ತುಂಬಾ ಕ್ಯೂಟಾಗಿ ಆಟ ಆಡ್ತಾಯಿತ್ತು. ಆನೆ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾಯಿತ್ತು, ಅದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿತ್ತು. ಸೊ ಇಲ್ಲಿಗೆ ನನ್ನ ಮಂಗಳೂರು ಟ್ರಿಪ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು, ಬಾಯ್.